ನೀವು ಗಮನಿಸಿಯೇ ಇರ್ತೀರಾ, ಯಾರೋ ಇಬ್ರು ಒಟ್ಟಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಒಬ್ರು ಬಿಸ್ನೆಸ್ನಲ್ಲಿ ಕಷ್ಟಪಡ್ತಾನೆ ಇರ್ತಾರೆ, ಇನ್ನೊಬ್ರು ನೋಡ್ತಾ ಕೆಲವೇ ವರ್ಷಗಳಲ್ಲಿ ಬಿಸ್ನೆಸ್ನಲ್ಲಿ ಸ್ಕೇಲಪ್ ಆಗೋದು, ಒಳ್ಳೆ ಲಾಭ ಗಳಿಸೋದು, ಈ ಥರದೆಲ್ಲ ಆಗುತ್ತೆ. ಯಾಕೆ ಹೀಗಾಗುತ್ತೆ? ಆ ಒಂದು ಗುಟ್ಟೇನು, ಏನು ವ್ಯತ್ಯಾಸ ಇರಬಹುದು? ಚೆನ್ನಾಗಿ ಬೆಳೆಯೋದಕ್ಕೂ ವರ್ಷಾನುಗಟ್ಟಲೆ ಅಲ್ಲ ಕಷ್ಟಪಡ್ತಿರುವಂತಹ ಆ ಬಿಸ್ನೆಸ್ಸಿಗೂ ಏನಿರ್ಬೋದು ಆ ವ್ಯತ್ಯಾಸ? ಎಷ್ಟೋ ಬಾರಿ ಯಾವುದೇ ಬಿಸ್ನೆಸ್ ಸ್ಕೂಲ್ ಕೂಡ ಈ ವಿಷಯನ ನಿಮಗೆ ಕಲಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಇವರು ಯಾಕೆ ಬೆಳೆದ್ರು ಅನ್ನೋದರ ಜೊತೆಗೆ ಈ ವಿಷಯ ಕಲ್ತಿಲ್ಲ, ಅದಕ್ಕೆ ಬಿಸ್ನೆಸ್ನಲ್ಲಿ ಸೋತ್ರು ಅನ್ನೋ ಥರದ ಎಕ್ಸಾಂಪಲ್ಗಳು ಇದ್ದಾವೆ. ಅದೇ ಕಾರಣಕ್ಕೆ ಈ ವಿಡಿಯೋದಲ್ಲಿ ಆ ನಂಬರ್ 1 ಸೀಕ್ರೆಟು, ಆ ನಂಬರ್ 1 ರೀಸನ್ನ ಕುರಿತಾಗಿ, ಬಿಸ್ನೆಸ್ ಯಾಕೆ ಬೆಳೀತು ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರು ಕಲೀಲೇಬೇಕಾಗಿರುವ ಬೆಳವಣಿಗೆ ಈ ಸ್ಟ್ರಾಟಜಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದರ ಭಾಗವಾಗಿ ಈ ವಿಡಿಯೋದಲ್ಲಿ ನೀವು ಪವರ್ಫುಲ್ 4 ಕಾಲಮ್ ಮೆಥಡ್, ನಿಮ್ಮ ಬಿಸ್ನೆಸ್ ಅನ್ನ ಬೆಳೆಸೋದಕ್ಕೆ ಬೇಕಾಗಿರುವ ಈ ಮೆಥಡ್ ಅನ್ನ ಕಲ್ತ್ಕೊಳ್ತೀರಿ. ಎರಡನೇದು, ಕ್ಯಾಶ್ ಕಂಟ್ರೋಲ್ ಮಾಡೋದ್ರಲ್ಲಿ ನೀವು ಎಡವಿದ್ರೆ ಬಿಸ್ನೆಸ್ಸೇ ಸೋತ ಹಾಗೆ. ಹಾಗಾದ್ರೆ ಕ್ಯಾಶ್ ಫ್ಲೋ ಹೇಗೆ ಮ್ಯಾನೇಜ್ ಮಾಡಬೇಕು ಅದ್ರ ಬಗ್ಗೆ ಕಲಿತೀರಿ. ಮೂರನೇದು, ಸಾಲ ಸಿಗದೆ ಹೋದ್ರೂ ಪರವಾಗಿಲ್ಲ, ಫಂಡ್ಸ್ ಮ್ಯಾನೇಜ್ ಮಾಡಿ ಬಿಸ್ನೆಸ್ನಲ್ಲಿ ತೊಡಗಿಸ್ತೀನಿ ಅನ್ನೋದಾದ್ರೆ ಅದಕ್ಕಿರುವ ಮಾರ್ಗ ಏನು. ನಾಲ್ಕನೇದು, ಬಿಸ್ನೆಸ್ನಲ್ಲಿ ಅನ್ಸ್ಟಾಪಬಲ್ ಅನ್ನೋ ಆ ಮೈಂಡ್ ಸೆಟ್ ಅನ್ನ, ಗ್ರೋತ್ ಮೈಂಡ್ ಸೆಟ್ ಅನ್ನ ಬೆಳೆಸ್ಕೊಳ್ಳೋದು ಹೇಗೆ. ಐದನೇದು, ಈ 4 ಅಂಶಗಳನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಸ್ನೆಸ್ ಲಾಂಚ್ ಪ್ಯಾಡ್ ವರ್ಕ್ ಬುಕ್ ಅನ್ನ, ಈ ಪವರ್ಫುಲ್ ವರ್ಕ್ ಬುಕ್ ಅನ್ನ ಬಳಸ್ಕೊಳ್ಳೋದು ಹೇಗೆ, ಪ್ರಾಕ್ಟಿಕಲ್ ಲೆಸನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಕಲ್ತ್ಕೊಳ್ತೀರಿ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಬಿಸ್ನೆಸ್ನಲ್ಲಿ ವೇಗವಾಗಿ ಬೆಳೆದ್ರು ಅಂತಂದ್ರೆ ಜನ ಅಂದ್ಕೊಳ್ಳೋದೇನು, ತುಂಬ ದುಡ್ಡು ಹಾಕಿರ್ಬೇಕು, ಅಥವಾ ಅವನ ಹತ್ರ ಮುಂಚೆನೆ ದುಡ್ಡಿತ್ತು ಅನ್ಸುತ್ತೆ, ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು ಅನ್ಸುತ್ತೆ, ಆತ ಇಂಟ್ರೊಡ್ಯೂಸ್ ಮಾಡಿದ ಪ್ರಾಡಕ್ಟ್ ಇತ್ತಲ್ಲ ಸಡನ್ ಆಗಿ ಫೇಮಸ್ ಆಗೋಯ್ತು, ಅಥವಾ ಯಾರೋ ದೊಡ್ಡ ಇನ್ವೆಸ್ಟರು ಕೈ ಹಿಡಿದಿರ್ಬೇಕು ಅಂದ್ಕೊಳ್ತಾರೆ. ಎಷ್ಟೋ ಬಿಸ್ನೆಸ್ಗಳಲ್ಲಿ ಇದೆಲ್ಲ ಇದ್ರೂ ಸೋತಿರ್ತಾರೆ. ಹಾಗಾದ್ರೆ ಅವರು ಬಿಸ್ನೆಸ್ ಗೆಲ್ಲೋದಕ್ಕೆ ಕಾರಣ ಏನು ಗೊತ್ತಾ? ಹಣನ ತುಂಬ ಬೆಟರ್ ಆಗಿ ಮ್ಯಾನೇಜ್ ಮಾಡಿದ್ರು. ಇತರರಿಗಿಂತ ಭಿನ್ನವಾಗಿ, ಇತರರಿಗಿಂತ ಎಫೆಕ್ಟಿವ್ ಆಗಿ ಹಣನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಯಿತು. ಈ ಹಣ ಮ್ಯಾನೇಜ್ ಮಾಡೋದಕ್ಕಿರುವ ಹಾದಿ ಏನು ಗೊತ್ತಾ? 4 ಪ್ರಮುಖ ವಿಷಯಗಳು. ಮೊದಲನೇದು, ನನಗೆ ಬರಬೇಕಾಗಿರೋ ದುಡ್ಡು ಎಷ್ಟು, ಆ ದುಡ್ಡಿನಲ್ಲಿ ಎಷ್ಟು ಬಂದಿದೆ, ಎಷ್ಟು ಬರಬೇಕು, ಈಗಾಗಲೇ ಎಷ್ಟು ಬಂದಿದೆ. ಫಾರ್ ಎಕ್ಸಾಂಪಲ್ 10 ಲಕ್ಷ ಬರಬೇಕು, 2 ಲಕ್ಷ ಈಗಾಗಲೇ ರೀಚ್ ಆಗಿದೆ ಅನ್ನೋದಾದ್ರೆ 8 ಲಕ್ಷ ಬ್ಯಾಲೆನ್ಸ್ ಇದೆ. ಇದು ಗೊತ್ತಿರಬೇಕು ನಿಮಗೆ, ಅದರ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಬೇಕು. ಇನ್ನೆರಡು ಅಂಶಗಳೇನಪ್ಪ ಅಂತಂದ್ರೆ, ನಾನು ಕೊಡಬೇಕಾಗಿರುವ, ಪೇ ಮಾಡಬೇಕಾಗಿರುವ ಹಣ ಎಷ್ಟು, ಅದರಲ್ಲಿ ಎಷ್ಟು ಪೇ ಮಾಡಿದ್ದೀನಿ ಅಂತ. ನಾನು 5 ಲಕ್ಷ ರೂಪಾಯಿ ರಾ ಮೆಟೀರಿಯಲ್ಗೆ ಪೇ ಮಾಡಬೇಕಾಗಿತ್ತು, ಅದರಲ್ಲಿ ಅಡ್ವಾನ್ಸ್ ಅಂತ 1 ಲಕ್ಷ ಕೊಟ್ಟಿದ್ದೀನಿ. ಇವತ್ತಲ್ಲ ನಾಳೆ ಆ 4 ಲಕ್ಷ ರೂಪಾಯಿನ ನಾನು ಕೊಡಲೇಬೇಕು. ಬರಬೇಕಾಗಿರೋದು ಎಷ್ಟು ಬಂದಿದೆ, ಎಷ್ಟು ಕೊಡಬೇಕಾಗಿರೋದು ಈಗಾಗಲೇ ಎಷ್ಟು ಕೊಟ್ಟಿದ್ದೀನಿ. ಈ 4 ಅಂಶಗಳು ಗೊತ್ತಿದ್ರೆ ಸಾಕಾಗಲ್ಲ, ಅದರ ಮೇಲೆ ಕಂಟ್ರೋಲ್ ಇರಬೇಕು. ಆ ಕಂಟ್ರೋಲ್ ಇರಬೇಕು ಅಂತಂದ್ರೆ ನೀವು ಸರಿಯಾಗಿ ನಿಗೋಷಿಯೇಟ್ ಮಾಡಬೇಕು. ಅದು ಹೇಗೆ ಈಗ ತಿಳ್ಕೊಳ್ಳೋಣ. ಬಿಸ್ನೆಸ್ನಲ್ಲಿ ಈ 4 ಅಂಶಗಳನ್ನ ಬುನಾದಿಯ ಹಾಗೆ ನೀವು ಬಳಸ್ಕೊಂಡಿದ್ದೆ ಆದ್ರೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಪ್ರಾಕ್ಟಿಕಲಿ ಕೆಲ ಎಕ್ಸಾಂಪಲ್ಗಳನ್ನ ತಿಳ್ಕೊಳ್ಳೋಣ. ಮೊದಲನೇದು, ಬಾಡಿಗೆ, ರೆಂಟು, ಫಿಕ್ಸೆಡ್ ಕಾಸ್ಟ್ ನೀವು ಕಟ್ಟಲೇಬೇಕಾಗುತ್ತೆ ನಿಮ್ಮ ಬಿಸ್ನೆಸ್ಸಿಗೆ. ಒಂದು ವೇಳೆ ನೀವು ನಿಗೋಷಿಯೇಟ್ ಮಾಡಿ 1 ತಿಂಗಳ ಅವಧಿಗೆ ಬಾಡಿಗೆಯನ್ನ ಲೇಟ್ ಆಗಿ ಕಟ್ಟೋದಕ್ಕೆ ಸಾಧ್ಯ ಆದ್ರೆ, ಅಥವಾ ನಿಗೋಷಿಯೇಟ್ ಮಾಡಿ ಒಂದಷ್ಟು ಟೈಮ್ ಪೀರಿಯಡ್ ಅನ್ನು ತಗೊಂಡು 20 ದಿನನೋ 1 ತಿಂಗಳೋ ಆ ಹಣವನ್ನ ನಿಮ್ಮ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದೇ ಆದ್ರೆ, ಆ ಬಾಡಿಗೆ ಕಟ್ಟೋದಕ್ಕೆ ಡೆಡ್ಲೈನ್ ಬರುತ್ತಲ್ಲ, ಅಷ್ಟರ ಒಳಗಾಗಿ ನೀವು ಮಾಡಿದ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟು ನಿಮ್ಮ ಬಾಡಿಗೆಯ ಹೊರೆಯನ್ನ ಇಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ದೊಡ್ಡ ಕಂಪನಿಗಳು ಈ ಥರದ ನಿಗೋಷಿಯೇಷನ್ ಇಂದ ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿರುವ ಉದಾಹರಣೆ ಇದೆ. ಸೊ ಕನ್ಸಿಸ್ಟೆಂಟ್ಲಿ ಅವಕಾಶ ಇರುವ ಕಡೆಗೆ ನೀವು ಸ್ವಲ್ಪ ಟೈಮ್ ಬೈ ಮಾಡಬೇಕಾಗತ್ತೆ. ಎರಡನೇ ಎಕ್ಸಾಂಪಲ್, ವೆಂಡರ್ ನಿಗೋಷಿಯೇಷನ್. ನಾವು ಅಬ್ಸರ್ವ್ ಮಾಡಿದ ಒಂದು ಬಿಸ್ನೆಸ್ನಲ್ಲಿ 60 ದಿನದ ಕ್ರೆಡಿಟ್ ಪೀರಿಯಡ್ ಅನ್ನ ಒಬ್ಬ ವ್ಯಕ್ತಿ ತಗೊಂಡ್ರು. ಯಾವುದಕ್ಕೆ? ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದಕ್ಕೆ ಪೇ ಮಾಡಬೇಕಾಗಿತ್ತಲ್ಲ, 2 ತಿಂಗಳಲ್ಲಿ ಪೇ ಮಾಡ್ತೀನಿ ಅಂತ ತಗೊಂಡ್ರು. ಆ ಹಣವನ್ನ ಹತ್ತತ್ರ ಒಂದು 8-10 ಲಕ್ಷದವರೆಗೆ ಇತ್ತು ಅಮೌಂಟು. ಆ ಅಮೌಂಟನ್ನ ಆ್ಯಡ್ ಕೊಡೋದಕ್ಕೆ ಬಳಸ್ಕೊಂಡ್ರು. ಅವರ ಆಡ್ಸ್ ಜಾಸ್ತಿ ಆದ ಕಾರಣಕ್ಕಾಗಿ ಹೆಚ್ಚು ರಿಜಿಸ್ಟ್ರೇಷನ್ಸ್ ಬಂತು, ಹೆಚ್ಚು ಸೇಲ್ಸ್ ಆಯಿತು. ಬಿಕಾಸ್ ಆಫ್ ಆ 60 ದಿನದ ಕ್ರೆಡಿಟ್ ಪೀರಿಯಡ್. ಎಲ್ಲ ವೆಂಡರ್ಸು ಒಪ್ಕೊಳ್ಳೋದಿಲ್ಲ. ಒಂದು ವೇಳೆ ಒಪ್ಕೊಂಡಿದ್ದೆ ಆದರೆ ಹೀಗೆ ನಿಮ್ಮ ಬಿಸ್ನೆಸ್ ಗ್ರೋತ್ಗೆ ನೀವು ಬಳಸ್ಕೊಳ್ಬಹುದು. ಮೂರನೇ ಎಕ್ಸಾಂಪಲ್, ಒಂದು ಕಂಪನಿಯನ್ನು ನಡೆಸ್ತಿರುವ ವ್ಯಕ್ತಿ ರೆಗ್ಯುಲರ್ ಕಸ್ಟಮರ್ಸ್ ಹತ್ರ ಯಾವಾಗಲೂ ಟ್ರಾನ್ಸಾಕ್ಷನ್ ಏನು ಮಾಡ್ತಾ ಇದ್ರು ಅವರ ಹತ್ರ 80% ಅಡ್ವಾನ್ಸ್ ಅಮೌಂಟನ್ನು ಇಸ್ಕೊಂಡು ಅದನ್ನು ಬಿಸ್ನೆಸ್ಗೆ ತೊಡಗಿಸಿದ್ರು. ಸೊ ಹುಕ್ಕರ್ ಕುರುಕ್ ಅವ್ರು ತಗೊಂಡೇ ತಗೊಳ್ತಾರೆ.
ರೆಗ್ಯುಲರ್ ಆಗಿ ಹೇಗೂ ಪೇ ಮಾಡ್ತಾ ಇದ್ದಾರೆ, ಅದನ್ನ ಸ್ವಲ್ಪ ಮುಂಚೆ ಪೇ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ಅವರು ಉಪಯೋಗಿಸ್ಕೊಂಡು ಬಿಸ್ನೆಸ್ನಲ್ಲಿ ಒಳ್ಳೆ ಗ್ರೋತ್ ಅನ್ನ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದರಿಂದ ಅವ್ರಿಗಾದ ಲಾಭಗಳು ಹಲವಾರು. ಅದರಲ್ಲಿ ಮೇಜರ್ ಏನಪ್ಪಾ ಅಂತಂದ್ರೆ ಸಾಲ ತಗೋಬೇಕು ಅನ್ನೋದಿಲ್ಲ. ಕಸ್ಟಮರ್ಸ್ ಹತ್ರನೇ ಅಡ್ವಾನ್ಸ್ ಪೇಮೆಂಟ್ ತಗೊಂಡ್ರು, ಪ್ರಾಪರ್ ಕ್ವಾಲಿಟಿ ಮೆಟೀರಿಯಲ್ ಅನ್ನು ಕೊಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಟ್ರಾನ್ಸಾಕ್ಟ್ ಮಾಡೋರ ಹತ್ರನೇ ಈ ಬಿಸ್ನೆಸ್ ಡೀಲ್ ನಡೆದಿತ್ತು. ಸೊ ಹೀಗಾಗಿ ಬಂಡವಾಳದ ಕೊರತೆ ಅವರಿಗೆ ಅಟ್ಲೀಸ್ಟ್ ಶಾರ್ಟ್ ಟರ್ಮಿಗೆ ಕಾಡಲಿಲ್ಲ. ಈ ಉದಾಹರಣೆಗಳು ಕಲಿಸೋ ಪಾಠ ಬಹಳ ಸಿಂಪಲ್ಲು. ನೀವು ಕೊಡಬೇಕಾಗಿರೋದನ್ನ ನ್ಯಾಯಯುತವಾಗಿ ಸ್ವಲ್ಪ ಮುಂದೂಡಿ, ನಿಮಗೆ ಬರಬೇಕಾಗಿರೋದನ್ನ ಸ್ವಲ್ಪ ಬೇಗ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದನ್ನ ಮಾಡೋದಕ್ಕೆ ನೀವು ಸಾಧ್ಯ ಆದರೆ ಬಿಸ್ನೆಸ್ನಲ್ಲಿ ಸ್ಕೇಲ್ ಅಪ್ ಆಗಬಹುದು. ನಾವು ಇದಕ್ಕೆ ಮುಂಚೆ ಮಾತಾಡಿದ ಈ 4 ಕಾಲಮ್ ಕ್ಯಾಶ್ ಕಂಟ್ರೋಲ್ ಸಿಸ್ಟಮ್, ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಇದೊಂದು ಪವರ್ಫುಲ್ ಮೆಥಡ್. ಈಗ ಯಾವುದೇ ಬಿಸ್ನೆಸ್ ಓನರ್ಗೆ ಹಣಕಾಸಿನ ವ್ಯವಹಾರಗಳಲ್ಲಿ ನನ್ನ ಜೇಬಿನಿಂದ ಹೊರಗೆ ಹೋಗೋದು, ನನ್ನ ಜೇಬಿಗೆ ಒಳಹರಿವು, ಔಟ್ ಗೋಯಿಂಗು, ಇನ್ಕಮಿಂಗು, ಈ 2 ವಿಷಯಗಳು ಬಹಳ ಇಂಪಾರ್ಟೆಂಟು. ಇದ್ರ ಮೇಲೆ ಕಂಟ್ರೋಲ್ ಇದ್ರೆ ಗ್ರೇಟ್. ಮೊದಲಿಗ ನಾವು ಇನ್ಕಮಿಂಗ್ ಬಗ್ಗೆ ಮಾತಾಡೋಣ. ಕಸ್ಟಮರ್ ಯಾರು, ಎಷ್ಟು ಅಮೌಂಟ್ ಕೊಡಬೇಕು, ಯಾವ ದಿನಾಂಕಕ್ಕೆ ಕೊಡಬೇಕು ಅವರು, ಈ 3 ವಿಷಯಗಳು ಬದಲಾವಣೆ ಆಗೋದಿಲ್ಲ. ಸಿಂಪಲ್. ಈ ತಿಂಗಳ ಕೊನೆಗೆ ಒಬ್ಬ ಕಸ್ಟಮರು 5 ಲಕ್ಷ ನಿಮಗೆ ಕೊಡಬೇಕು. ಸಿಂಪಲ್. ಇದಕ್ಕೆ 4 ಕಾಲಮ್ ಅನ್ನ ಆಡ್ ಮಾಡ್ಕೊಳ್ಳಿ. ಎಷ್ಟು ದಿನ ತಡ ಆಗಿದೆ, ನೀವು ಯಾವಾಗ ಅವರ ಹತ್ರ ಮಾತಾಡಿದ್ರಿ, ಫಾಲೋ ಅಪ್ ಮಾಡಿದ್ರಿ, ನೆಕ್ಸ್ಟ್ ಫಾಲೋ ಅಪ್ ಯಾವಾಗ, ಮತ್ತು ರಿಮಾರ್ಕ್ಸ್ ಏನು, ಅವರು ಯಾಕಾಗಿ ಡಿಲೇ ಮಾಡಿದ್ರು, ಎಷ್ಟು ದಿನ ಡಿಲೇ ಮಾಡಿದ್ರು, ಕಾರಣ ಏನು ಕೊಟ್ಟಿದ್ರು, ನೀವು ಯಾವಾಗ ಕ್ರಾಸ್ ವೆರಿಫೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದ್ರೆ ನಿಮಗೆ ಬರಬೇಕಾದ ಹಣನ ಯಾವುದೇ ಕಾರಣಕ್ಕೆ ಅವರು ಹೇಳಿರ್ತಾರಲ್ಲ ಡೇಟು, ಆ ಡೇಟಿಗೆ ಆದಷ್ಟು ನಿಮ್ಮ ಜೇಬಿಗೆ ಬರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ನೀವು ನಿಮ್ಮ ಬಿಸ್ನೆಸ್ ಬ್ಯುಸಿನಲ್ಲಿ ಇರ್ತೀರಿ, ಮರ್ತೇ ಬಿಡ್ತೀರಿ. ಅವರು 3 ದಿನ ಬಿಟ್ಟು ಮಾಡಿ ಅಂದಿರ್ತಾರೆ, ನೀವು ಮಾಡಿಲ್ಲ ಅಂತಂದ್ರೆ ಆ 3 ದಿನ 30 ದಿನ ಬೇಕಾದರೂ ಆಗ್ಬೋದು. ಆ 30 ದಿನಕ್ಕೆ ನಿಮ್ಮ ಹಣ ಬರಬೇಕಾಗಿತ್ತಲ್ಲ, ಅದು ಲಾಕ್ ಆಗಿದೆ. ಅದಕ್ಕೊಂದಷ್ಟು ಬಡ್ಡಿನ ನೀವು ಲೆಕ್ಕ ಹಾಕೊಳ್ಳಿ. ಅದೇ ಅಮೌಂಟನ್ನು ನೀವು ಸಾಲ ತಗೊಂಡಿದ್ರೆ ನೀವು ಕಟ್ಟಬೇಕಾಗಿರೋ ಇಂಟ್ರೆಸ್ಟ್ ಅನ್ನು ನೀವು ಲೆಕ್ಕಕ್ಕೆ ತಗೊಳ್ಳಿ. ಸೊ ಹೀಗೆ 4 ಕಾಲಮ್ ಮೆಥಡ್ನಲ್ಲಿ ನಿಮಗೆ ಬರಬೇಕಾದ ಹಣವನ್ನು ಬಹಳ ಎಫಿಷಿಯೆಂಟ್ ಆಗಿ ನೀವು ಟ್ರ್ಯಾಕ್ ಮಾಡಬೇಕು. ಅದೇ ರೀತಿ ನಿಮ್ಮ ಕಡೆಯಿಂದ ಹೋಗಬೇಕಾಗಿರೋ ಹಣಕ್ಕೂ ಈ 4 ಕಾಲಮ್ ಮೆಥಡ್ ಅನ್ನು ನೀವು ಬಳಸ್ಕೊಳ್ಬೇಕು. ಏನು, ಯಾವ ವೆಂಡರಿಗೆ ನೀವು ಎಷ್ಟು ಅಮೌಂಟನ್ನು ಯಾವಾಗ ಕೊಡಬೇಕು, ಇದು 3 ಕಾಮನ್ ಫಿಕ್ಸ್ಡ್ ಇರುತ್ತೆ. ನೀವು ಕೊಡಬೇಕು ಅನ್ನೋದು ನಿಶ್ಚಿತ. ಓಕೆ, ಇದಕ್ಕೆ ನೀವು 4 ಕಾಲಮ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಡಿಲೇ ಮಾಡೋದಕ್ಕೆ ಅವಕಾಶ ಇದೆಯಾ ನ್ಯಾಯಯುತವಾಗಿ, ಲೀಗಲಿ ಆ್ಯಂಡ್ ಪ್ರೊಫೆಷ್ನಲಿ. 2ನೇದು, ಯಾವ ನೆಕ್ಸ್ಟ್ ಡೇಟನ್ನು ನೀವು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಅನ್ನೋದು. 3ನೇದು, ಡಿಸ್ಕೌಂಟ್ ಏನಾದರೂ ಕೊಡ್ತಾರಾ. ಈಗ ಅವ್ರು ಕೇಳ್ತಾರೆ, ಸರ್ ನೀವು ಹಣ ಕೊಡಬೇಕಾಗಿತ್ತು ಇನ್ನೂ ಕೊಟ್ಟಿಲ್ಲಲ್ಲ, ಸರ್ 30 ದಿನ ಟೈಮ್ ಇದೆ, ನಿಮ್ಮ ರಿಪ್ಲೈ 30 ದಿನ ಟೈಮ್ ಇದೆ, ಇವತ್ತೇ ಬೇಕು ಅಂದರೆ ಕೊಡ್ತೀನಿ, 2% ಡಿಸ್ಕೌಂಟ್ ಕೊಡ್ತೀರಾ, ಅಥವಾ ಇಂತಿಷ್ಟು ರೇಟ್ಗೆ ನೀವು ಫೈನಲೈಸ್ ಮಾಡ್ತೀರಾ. ನೀವು ತಗೊಳ್ತಿರೋ ರಾ ಮೆಟೀರಿಯಲ್ಲು 100 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ, ಒಂದು ಪೀಸಿಗೆ ನೀವು ತಗೋತಾ ಇರೋದು. ಒಂದು ವೇಳೆ ಆ ವೆಂಡರ್ ಇವತ್ತೇ ಪೇಮೆಂಟ್ ಬೇಕು ಸಾರ್ ಅಂತ ಕೇಳಿದ್ರೆ, ಆಯ್ತು ನನಗೆ ಕ್ರೆಡಿಟ್ ಪೀರಿಯಡ್ ಬೇಡ, 100 ರೂಪಾಯಿ ಅಂದ್ರಲ್ಲ, 98 ರೂಪಾಯಿಗೋ 96 ರೂಪಾಯಿಗೋ ಕೊಡೋದಕ್ಕೆ ಸಾಧ್ಯನಾ? ಆ ರೇಟಿಗೆ ಕೊಟ್ಟರೆ ನಾನು ಇವತ್ತೇ ಕ್ಲಿಯರ್ ಮಾಡ್ತೀನಿ. ವೆಂಡರ್ಸ್ಗಳಿಗೂ ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ಆಗಿ ಯಾರೋ ಒಬ್ರು ಕ್ಯಾಶ್ ಪೇಮೆಂಟ್ ಕೊಟ್ಟು ತಗೊಳ್ತಾರೆ ಅನ್ನೋದಾದ್ರೆ, ಹಣ ಸ್ಟಕ್ ಆಯ್ತಪ್ಪ ಪದೇ ಪದೇ ಕೇಳಬೇಕು ಅನ್ನೋ ತಲೆನೋವಿರಲ್ಲ. ಅಂಥ ಟೈಮ್ನಲ್ಲಿ ಒಂದಷ್ಟು ಡಿಸ್ಕೌಂಟನ್ನು ಕೊಡೋದಕ್ಕೂ ಅವ್ರು ರೆಡಿ ಇರ್ತಾರೆ. ಸೊ ಹೀಗೆ 4ನೇ ಕಾಲಮು ಅಗೇನ್ ರಿಮಾರ್ಕ್ಸು. ನೀವು ಡಿಲೇ ಮಾಡಬಹುದಾ, ಎಷ್ಟು ದಿನಕ್ಕೆ ಡಿಲೇ ಮಾಡಬಹುದು, ಡಿಸ್ಕೌಂಟ್ ಏನಾದರೂ ಸಿಗುತ್ತಾ, ರಿಮಾರ್ಕ್ಸ್ ಏನು, ಇದನ್ನು ನೀವು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆದರೆ ಹಣ ಬರೋದು ಹಣ ಹೋಗೋದು ಈ ವಿಷಯದಲ್ಲಿ ನಿಮ್ಮ ಬಿಸ್ನೆಸ್ಸು ಯಾವುದೇ ಥರ ಕಷ್ಟ ಇಲ್ಲದೆ ಬೆಳವಣಿಗೆಯ ಹಾದಿಯ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮ ಬಿಸ್ನೆಸ್ ಹೇಗೋ ನಡೀತಾ ಇದೆ, ನಡ್ಕೊಂಡು ಹೋಗ್ಲಿ ಬಿಡಪ್ಪ ಅಂತ ವೆಯ್ಟ್ ಮಾಡಬೇಡಿ. ಈ ಥರದ ಅಂಶಗಳನ್ನು ಗಮನಿಸಿ ನಿಗೋಷಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೋ ಸಣ್ಣ ಬಿಸ್ನೆಸ್ನವರು ನಾವು ನಿಗೋಷಿಯೇಟ್ ಮಾಡೋದಾ, ಸರಿ ಬರಲ್ವೇನೋ, ಯಾಕೆ ಕೇಳಬೇಕು ಅಂತ ಸುಮ್ಮನಾಗ್ಬಿಡ್ತಾರೆ. ನೋಡಿ, ಹಾಗಂದ್ಕೊಳ್ಳೋದು ತಪ್ಪಾಗತ್ತೆ. ಯಾವುದೇ ಒಬ್ಬ ವೆಂಡರಿಗೆ ರೆಗ್ಯುಲರ್ ಆಗಿ ಪೇಮೆಂಟ್ ಬರುತ್ತಪ್ಪ ಅನ್ನೋದಾದ್ರೆ ಅಲ್ಪ ಸ್ವಲ್ಪ ಡಿಸ್ಕೌಂಟ್ ಕೊಡೋದಕ್ಕೆ ಖಂಡಿತ ಅವರು ರೆಡಿ ಇರ್ತಾರೆ. ಅದನ್ನು ನೀವು ಬಳಸ್ಕೊಳ್ಬೇಕು. ನಿಮ್ಮ ಬಿಸ್ನೆಸ್ನಲ್ಲಿ ಈ ಅಂಶಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಮೈಂಡ್ ಸೆಟ್ ಶಿಫ್ಟ್ ಆಗಬೇಕಾಗತ್ತೆ. ಮೊದಲನೇದು, ನಿಮ್ಮ ಹಣ ಬರಬೇಕಾದ್ರೆ ಸ್ಟ್ರಾಂಗ್ ಆಗಿ ನೀವು ಕೇಳಬೇಕು, ಪದೇ ಪದೇ ಫಾಲೋ ಅಪ್ ಮಾಡಬೇಕು. ಈ ಕಾರಣಕ್ಕೆ ನೀವು ಇಂಥ ದಿನ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಿ, ಆ ದಿನ ಇವತ್ತು, ನೀವು ಕೊಟ್ಟಿದ್ದ ಡೆಡ್ಲೈನ್ ಮುಗಿದಿದೆ, ದಯಮಾಡಿ ಕ್ಲಿಯರ್ ಮಾಡಬೇಕು, ಇಲ್ಲಾಂದ್ರೆ ಬಿಸ್ನೆಸ್ ನಡ್ಸೋಕ್ಕಾಗಲ್ಲ. ಬೋಲ್ಡ್ ಆಗಿ ನೀವು ಹೇಳಬೇಕು. ಅವ್ರಿಗೆ ಅನ್ಸ್ಬೇಕು, ಓ ಈ ಕಸ್ಟಮರ್ನ ನಾನು ಮಿಸ್ ಮಾಡ್ಕೊಂಡ್ಬಿಡ್ತೀನಲ್ಲ, ಅಥವಾ ಈ ಸಪ್ಲೈಯರ್ನ ನಾನು ಮಿಸ್ ಮಾಡ್ಕೊಳ್ತೀನಲ್ಲ ಅನ್ನೋ ಲೆಕ್ಕಕ್ಕೆ ನೀವು ಕಮ್ಯುನಿಕೇಟ್ ಮಾಡಬೇಕು. 2ನೇದು, ನೀವು ನಿಮ್ಮ ಕೈಯಿಂದ ಹಣ ಕಟ್ಟಬೇಕಾದ್ರೆ ಬಹಳ ಬುದ್ಧಿವಂತರ ಹಾಗೆ ಯೋಚನೆ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ನೋಡಪ್ಪ, ಬಿಸ್ನೆಸ್ ಡೀಲ್ ಇದು, ನಿನ್ನ ಹತ್ರನೇ ಯಾವಾಗಲೂ ತಗೊಳ್ತೀನಿ,
ಯಾವಾಗಲೂ ನಿನ್ನ ಹತ್ರನೇ ತಗೊಳ್ಬೇಕು ಅನ್ನೋದು ಮುಂದುವರಿಬೇಕು ಅನ್ನೋದಾದ್ರೆ 60 ದಿನ ಟೈಮ್ ಕೊಡು, ಕ್ರೆಡಿಟ್ ನಾನು ನಿನಗೆ ಕೊಟ್ಬಿಡ್ತೀನಿ. ಇಲ್ಲ ಅಂತಂದ್ರೆ ಈಗಲೇ ಬೇಕು ಅಂದ್ರೆ ನಾನು ಸಾಲ ಮಾಡೋದ್ರೂ ಕೊಡ್ತೀನಿ, ತೊಂದರೆ ಇಲ್ಲ, ಈ ರೇಟಿಗೆ ನನಗೆ ಕೊಡು, ಡಿಸ್ಕೌಂಟ್ ಕೊಟ್ಟರೆ ನಾನು ಈಗಲೇ ತಗೋತೀನಿ, ಈಗಲೇ ಕ್ಯಾಶ್ ಕ್ಲಿಯರ್ ಮಾಡಿಬಿಡ್ತೀನಿ ಅನ್ನೋ ಥರದ ಚಾಕಚಕ್ಯತೆ ನೀವು ಬಳಸಬೇಕಾಗತ್ತೆ. ಮೂರನೇದು, ಇದನ್ನೆಲ್ಲ ಮಾಡಬೇಕಾದರೆ ನೀವು ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಮತ್ತು ಆಟೋಮ್ಯಾಟಿಕ್ ಟೂಲ್ಸ್ಗಳನ್ನು ಬಳಸ್ಕೊಳ್ಬೇಕು. ಒಂದು ಗೂಗಲ್ ಶೀಟೋ, ಎಕ್ಸೆಲ್ ಶೀಟೋ, ಯಾವುದೋ ಸಾಫ್ಟ್ವೇರೋ ಏನಾದರೂ ಪರವಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ಆ ಕೆಲಸಗಳಾಗೋ ಥರ ಇರಬೇಕು. ಅದರ ಟ್ರ್ಯಾಕ್ ನೀವು ನೋಡೋದಕ್ಕೆ ಸಾಧ್ಯ ಆಗಬೇಕು. ನಾನು ನೆನಪಲ್ಲಿ ಇಟ್ಕೊಳ್ತೀನಿ, ಬುಕ್ಕಲ್ಲಿ ಬರೆದಿಟ್ಕೊಳ್ತೀನಿ, ಆಟೋಮ್ಯಾಟಿಕಲಿ ನೀವೊಂದು ಸಿಸ್ಟಮನ್ನು ಬಿಲ್ಡ್ ಮಾಡಿ ನಿಮ್ಮ ವ್ಯಕ್ತಿಗಳನ್ನು ಆ ಕೆಲಸಕ್ಕೆ ಹಚ್ಚಿದ್ರೆ ಇದೊಂದು ಪ್ರಾಸೆಸ್ ಹಾಗೆ ನಡ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಯಾವುದೋ ಮರ್ತೋಗ್ತೀರಿ, 3-4 ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಆ ಹಣ ಅಷ್ಟೊತ್ತಿಗೆ ಸ್ಟಕ್ ಆಗಿ ಆಗಬೇಕಾದ ಡ್ಯಾಮೇಜ್ ಎಲ್ಲ ನಿಮ್ಮ ಬಿಸ್ನೆಸ್ಸಿಗೆ ಆಗಿರುತ್ತೆ. ಈ ಥರದ ಸಣ್ಣ ಪುಟ್ಟ ವಿಷಯನ ನೀವು ಗಮನಿಸಿಲ್ಲ, ಹಾಗಾಗಿನೇ ನಿಮ್ಮ ಬಿಸ್ನೆಸ್ಸು ಎಷ್ಟು ಬೆಳಿಬೇಕಾಗಿತ್ತೋ ಅಷ್ಟು ಬೆಳೆದಿಲ್ಲ. ಅದೇ ಕಾರಣಕ್ಕೆ ನಿಮ್ಮ ಬಿಸ್ನೆಸ್ಸನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಈ ಥರದ ಅವಕಾಶಗಳು ಎಲ್ಲೆಲ್ಲಿ ಸಿಗ್ತವೆ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಇದನ್ನು ಯಾವುದೇ MBA ಹೇಳ್ಕೊಡೋದಿಲ್ಲ, ಯಾವುದೇ ಸ್ಕೂಲು ಕಾಲೇಜು ನಿಮಗೆ ಇದನ್ನು ಕಲಿಸ್ಕೊಡೋದಿಲ್ಲ. ಇದನ್ನು ಕಲಿಸ್ಕೊಡೋದು ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್. ಸೊ ಆ ಕಾರಣಕ್ಕೆ ಬಾಸ್ ಅಕಾಡೆಮಿಯ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ಗೆ ಆಗಮಿಸಿ ನೀವು ನಿಮ್ಮ ಬಿಸ್ನೆಸ್ನಲ್ಲಿ ಯಾವ ಥರ ಕ್ಯಾಶ್ ಫ್ಲೋವನ್ನು ಮ್ಯಾನೇಜ್ ಮಾಡಬೇಕು, ಯಾವ ಥರ ಸ್ಮಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ಸನ್ನು ಬೆಳವಣಿಗೆಯತ್ತ ನೀವು ಕರ್ಕೊಂಡು ಹೋಗಬೇಕು, ಇದನ್ನು ರಿಯಲ್ ಲೈಫ್ ಬಿಸ್ನೆಸ್ ಓನರ್ಸ್ ನಿಮಗೆ ಕಲಿಸ್ಕೊಡ್ತಾರೆ. ಇದೆಲ್ಲವನ್ನು ಆಟೋಮ್ಯಾಟಿಕ್ ಆಗಿ ಟ್ರ್ಯಾಕ್ ಮಾಡೋದಕ್ಕೆ, ಎಲ್ಲಾದರೂ ಹಾದಿ ತಪ್ಪಿದಾಗ ಇದನ್ನು ಹೇಗಪ್ಪ ಕೋರ್ಸ್ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ ಲಾಂಚ್ ಪ್ಯಾಡ್ನ ವರ್ಕ್ ಬುಕ್ ನಿಮ್ಮ ಸಹಾಯಕ್ಕೆ ಬರುತ್ತೆ. ಸೊ ಮತ್ತ್ಯಾಕೆ ತಡ, ಹೇಗಾದರೂ ಬಿಸ್ನೆಸ್ಸನ್ನು ಬೆಳೆಸಬೇಕಪ್ಪ, ಈಗ ಹೆಂಗೋ ಸ್ಟಕ್ ಆಗಿಬಿಟ್ಟಿದೆ, ಅದಕ್ಕೆ ಒಂದಷ್ಟು ಚೈತನ್ಯ ತುಂಬಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮಿಗೆ ರಿಜಿಸ್ಟರ್ ಮಾಡಿಕೊಳ್ಳಿ. ಅಥವಾ bosswala.com ವೆಬ್ಸೈಟನ್ನು ವಿಸಿಟ್ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಿ. ವರ್ಕ್ ಬುಕ್ ನಿಮ್ಮ ಬಿಸ್ನೆಸ್ಸಿಗೆ ಹೇಗೆ ಶಕ್ತಿ ತುಂಬಬೇಕು, ಬಿಸ್ನೆಸ್ ಈಗಾಗಲೇ ನಡೆಸ್ತಿರೋರು ಹೇಗೆ ಕಷ್ಟ ಅನುಭವಿಸಿದ್ರು, ಅದನ್ನು ಹೇಗೆ ನಿವಾರಿಸ್ಕೊಂಡ್ರು, ಆ ಸ್ಟ್ರಾಟಜಿ, ಆ ಸೀಕ್ರೆಟ್ಗಳನ್ನು ನೀವು ತಿಳ್ಕೊಂಡು ನಿಮ್ಮ ಬಿಸ್ನೆಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಬಿಸ್ನೆಸ್ಸನ್ನು ಗೆಲ್ಲಿಸಿ. ನಿಮ್ಮೆಲ್ಲರನ್ನು ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ನಲ್ಲಿ ನಾನು ಭೇಟಿ ಆಗ್ತೀನಿ. ಆಲ್ ದಿ ಬೆಸ್ಟ್. Bosswala. Be the boss.